ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ಇಂಥವರು ದೇವರ ರಾಜ್ಯವನ್ನ ಸೇರುವುದಿಲ್ಲ ಎಂಬುದರ ಕುರಿತಾಗಿ ನಾವು ನೋಡ್ಲಿಕ್ಕಿದ್ದೇವೆ. ಯಾಕೆಂದ್ರೆ ನಾವೆಲ್ಲರೂ ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಬಯಸ್ತಕ್ಕಂಥವ್ರಾಗಿದ್ದೇವೆ. ನಾವು ಯೇಸುವನ್ನ ಹಿಂಬಾಲಿಸ್ತಾ ಇರತಕ್ಕಂಥ ಉದ್ದೇಶ ದೇವರ ರಾಜ್ಯವನ್ನ ಸೇರ್ಲಿಕ್ಕೆ, ಆ ಒಂದು ಮುಕ್ತಿಯನ್ನ ಹೊಂದಲಿಕ್ಕೆ, ದೇವರ ರಾಜ್ಯವನ್ನ ಸೇರುವುದೇ ನಮ್ಮ ಮುಖ್ಯ ಗುರಿಯಾಗಿದೆ. ಆದ್ದರಿಂದಲೇ ಈ ನಮ್ಮ ಕ್ರಿಸ್ತಿಯ ಓಟವನ್ನ ಓಡ್ತಾ ಇದ್ದೇವೆ. ಇವತ್ತು ನಮ್ಮ ಸಮಾಜದಿಂದ ನಾವು ಬೇರ್ಪಟ್ಟು, ನಮ್ಮ ಸಮುದಾಯ, ನಮ್ಮ ಬಂಧು ಮಿತ್ರರಿಂದ ಬೇರ್ಪಟ್ಟು ಇವತ್ತು ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ, ನಿತ್ಯ ಜೀವವನ್ನು ಹೊಂದೋದಕ್ಕೆ, ಪರಲೋಕ ರಾಜ್ಯ ಸೇರೋದಕ್ಕೋಸ್ಕರವಾಗಿ ಯೇಸುವನ್ನ ಹಿಂಬಾಲಿಸ್ತಾ ಇದ್ದೇವೆ. ಇವತ್ತು ಯೇಸುವನ್ನ ಹಿಂಬಾಲಿಸ್ತಾ ಇದ್ದಂತ ನಾವು, ಯೇಸುವನ್ನ ದೇವ್ರಂತ ಹೇಳಿ ಒಪ್ಕೊಂಡಿರ್ತಕ್ಕಂಥ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಗುರಿಯನ್ನ ನೋಡಿ ನಾವೇನ್ ಮಾಡ್ಬೇಕಾಗಿದೆ, ನಮ್ಮ ಕ್ರಿಸ್ತಿಯ ಓಟವನ್ನು ಓಡಬೇಕಾಗಿದೆ. ಆದ್ರೆ ಈ ಓಟದಲ್ಲಿ ನಮಗೆ ಅನೇಕ ಅಡೆತಡೆಗಳು ಬರುತ್ತೆ. ಒಂದು ಜಾರತ್ವ. ಈ ಜಾರತ್ವ ಅಂತಕ್ಕಂಥ ಅಡೆತಡೆ ಬರುತ್ತೆ, ಅದನ್ನ ಎಲ್ಲರೂ ಎದುರಿಸಲೇಬೇಕು. ಜಾರತ್ವ ಮಾಡೋರು ಏನ್ ಮಾಡಲ್ಲ ಅಂತಂದ್ರೆ ದೇವರ ರಾಜ್ಯ ಸೇರೋದಿಲ್ಲ. ವಿಶ್ವಾಸಿ ಆಗ್ಲಿ, ಪಾಸ್ಟರ್ ಆಗ್ಲಿ, ಯಾರೇ ಆಗ್ಲಿ, ಅವನು ಜಾರತ್ವದಲ್ಲಿರೋದಾದ್ರೆ ಅವನು ದೇವರ ರಾಜ್ಯಕ್ಕೆ ಸೇರ್ಲಾರನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎರಡನೇದಾಗಿ ಬಂಡತನ. ಯಾರು ಬಂಡ ಜೀವಿತವನ್ನು ಜೀವಿಸ್ತಾರೋ ಅವರು ದೇವರ ರಾಜ್ಯವನ್ನು ಸೇರೋದಿಲ್ಲ. ಕುಟುಂಬದಲ್ಲಿ ಬಂಡತನ, ಸಭೆಯಲ್ಲಿ ಬಂಡತನ, ಸೇವೆಯಲ್ಲಿ ಬಂಡತನ, ಈ ತರ ಯಾವ ಬಂಡರೂ ಸಹ ಪರಲೋಕ ರಾಜ್ಯ ಸೇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಮಾತ್ರವಲ್ಲ, ಮೂರನೇದಾಗಿ ನಾಚಿಕೆಟ್ಟ ಜೀವಿತ ಜೀವಿಸ್ತಕ್ಕಂಥವ್ರು ದೇವರ ರಾಜ್ಯವನ್ನು ಸೇರೋದಿಲ್ಲ. ಕುಟುಂಬದಲ್ಲಿ ನಾಚಿಕೆಟ್ಟ ಕೆಲಸ, ಸಭೆಯಲ್ಲಿ, ಸಮುದಾಯದಲ್ಲಿ ಇತರರು ಮುಂದೆ ಮುಖ ತೋರಿಸ್ಲಿಕ್ಕೆ ಅಸಹ್ಯವಾಗಿರ್ತಕ್ಕಂಥ ಜೀವಿತವುಳ್ಳವರು ದೇವರ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ನಾಲ್ಕನೇದಾಗಿ ವಿಗ್ರಹಾರಾಧಕರು ದೇವರ ರಾಜ್ಯವನ್ನು ಸೇರುವುದಿಲ್ಲ. ಅಂದರೆ ದೇವರ ಬದಲು ಬೇರೆ ಮೂರ್ತಿಗಳನ್ನ ಮಾಡಿ, ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿ ವಸ್ತುಗಳನ್ನ ಪೂಜಿಸುವಂತವರು ದೇವರ ರಾಜ್ಯವನ್ನ ಸೇರುವುದಿಲ್ಲ. ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ಯಾವ ವಸ್ತುವನ್ನೇ ಆಗಲಿ, ವ್ಯಕ್ತಿಯನ್ನೇ ಆಗಲಿ ಪ್ರೀತಿಸ್ತಕ್ಕಂಥವ್ರು ಆ ಒಂದು ನಿತ್ಯ ಜೀವವನ್ನ ಹೊಂದುವುದಿಲ್ಲ. ಮಾತ್ರವಲ್ಲ, ಐದನೇದಾಗಿ ಮಾಟಗಾರರು ದೇವರ ರಾಜ್ಯವನ್ನ ಸೇರೋದಿಲ್ಲ. ಮಾಟವನ್ನ ಮಾಡುವವರು, ಮಾಡಿಸುವವರು, ಅದರಲ್ಲಿ ನಂಬಿಕೆ ಇಡತಕ್ಕಂಥವ್ರು ದೇವರ ರಾಜ್ಯಕ್ಕೆ ಅವರು ಸೇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆರನೇದಾಗಿ ಹಗೆತನ ಉಳ್ಳಂತ ಜನರು, ಇತರನ್ನ ಯಾವಾಗಲೂ ಹಗೆತನ ಮಾಡೋದು, ದ್ವೇಷ ಮಾಡೋದು, ಯಾವ ದ್ವೇಷಿಗಳು ಸಹ ದೇವರ ರಾಜ್ಯವನ್ನ ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಅತ್ತೆ, ಸೊಸೆ, ಗಂಡ, ಹೆಂಡತಿ, ಮಕ್ಕಳು, ಹೀಗೆ ಎಲ್ಲ ಸಂಬಂಧಗಳ ಮಧ್ಯೆ ಎಲ್ಲಿ ಹಗೆತನ ಇರುತ್ತೋ ಆ ಹಗೆತನ ಜೀವಿತ ಅದು ನಮ್ಮನ್ನ ನಾಶನಕ್ಕೆ ನಡೆಸದೆ ನಿತ್ಯ ಜೀವನ ತಪ್ಪಿಸ್ತಕ್ಕಂಥದ್ದಾಗಿದೆ. ಹಗೆತನ ಜೀವಿತ ನರಕಕ್ಕೆ ತೆಗೆದುಕೊಂಡು ಹೋಗ್ತದೆ, ಅದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಗಳ ಗಂಟರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಏಳನೇದಾಗಿ ಜಗಳ ಗಂಟರು, ಜಗಳ ಮಾಡ್ತಕ್ಕಂಥವ್ರು, ಕುಂತರು ಜಗಳ, ನಿಂತರು ಜಗಳ, ಮಲಗಿದ್ರು ಜಗಳ, ಯಾವಾಗಲೂ ಇನ್ನೊಬ್ರು ವಿಷಯ ತಪ್ಪು ಹುಡುಕ್ತಕ್ಕಂಥವ್ರು ಜಗಳ ಗಂಟರು ಯಾರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಎಂಟನೇದಾಗಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ದೇವರ ರಾಜ್ಯವನ್ನು ಸೇರೋದಿಲ್ಲ. ಯಾರು ನಮ್ಮ ಸಂಬಂಧಿಕರು ಏನಾದ್ರು ಚೆನ್ನಾಗಿ ಆಗ್ತಾ ಇದಾರೆ ನೋಡುವಾಗ ಹೊಟ್ಟೆ ಕಿಚ್ಚು, ನಮ್ಮ ಸ್ನೇಹಿತರು ಚೆನ್ನಾಗಿ ಆಗ್ತಾ ಇದ್ರೆ ಹೊಟ್ಟೆ ಕಿಚ್ಚು, ನಮ್ಮ ನೆರೆಹೊರೆಯವರು ಚೆನ್ನಾಗಿ ಆಗ್ತಾ ಇದಾರೆ ಅಂದ್ರೆ ಹೊಟ್ಟೆ ಕಿಚ್ಚು. ಹೀಗೆ ಹೊಟ್ಟೆ ಕಿಚ್ಚಿನಿಂದಿರ್ತಕ್ಕಂಥ ಜನರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ಸಿಟ್ಟುಗೊಳ್ಳುವಂಥವ್ರು, ಕೋಪಿಷ್ಠರು ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಕೋಪ ಪಾಪಕ್ಕೆ, ಕೋಪ ಬಂದ್ರೆ ಓಕೆ, ಆದರೆ ಯಾವುದೂ ತಪ್ಪಿಲ್ಲದೆ ಯಾವಾಗಲೂ ಕೋಪಿಸ್ತಕ್ಕಂಥದ್ದು ಅದು ನಮ್ಮನ್ನ ದೇವರ ರಾಜ್ಯ ತಪ್ಪಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲ, ಕಕ್ಷೆ ಭೇದ ಮಾಡುವಂಥವ್ರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಅಂದರೆ ತಾರತಮ್ಯ ಮಾಡ್ತಕ್ಕಂಥವ್ರು ಅವರು ದೇವರ ರಾಜ್ಯವನ್ನ ಸೇರೋದಿಲ್ಲ. ಮಾತ್ರವಲ್ಲ, ಭಿನ್ನ ಮತ ಮಾಡ್ತಕ್ಕಂಥವ್ರು ದೇವರ ರಾಜ್ಯವನ್ನ ಸೇರೋದಿಲ್ಲ. ಮಾತ್ರವಲ್ಲ, 12ನೇದಾಗಿ ಮತ್ಸರ ಉಳ್ಳವರು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ ಎಂದು ನೋಡ್ತೇವೆ. ಕುಡುಕರು ದೇವರ ರಾಜ್ಯವನ್ನ ಸೇರೋದಿಲ್ಲ. ದುಂದೌತಣ ಮಾಡುವವರು, ದೇವರು ಕೊಟ್ಟಂತ ಹಣವನ್ನ ದುಂದೌತಣ ಮಾಡ್ತಕ್ಕಂಥದ್ದು, ಅಗತ್ಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥದ್ದು, ಅಂಥವ್ರು ಏನ್ ಮಾಡಲ್ಲ ಅಂದ್ರೆ ದೇವರ ರಾಜ್ಯವನ್ನ ಸೇರುವುದಿಲ್ಲ ಎಂಬುದರ ಕುರಿತಾಗಿ
ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ದುಂದೌತಣದ ನಮ್ಮ ದೇವ್ರ ರಾಜ್ಯವನ್ನು ತಪ್ಪಿಸ್ತಕ್ಕಂಥದ್ದಾಗಿದೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾ ಇದ್ರು ಇತ್ತೀಚೆಗೆ, ದೇಶ ತುಂಬಾ ಸಂಕಷ್ಟದಲ್ಲಿದೆ, ನೀವು ಬಂಗಾರವನ್ನ ಕಡಿಮೆ ಕೊಳ್ಳಿ, ಆದಷ್ಟು ಕೊಳ್ಳಬೇಡಿ ಎಂದಾಗ ಹೇಳಿದ್ರು. ಪೆಟ್ರೋಲ್ ಡೀಸೆಲ್ನ ಕಡಿಮೆ ಉಪಯೋಗಿಸ್ಕೊಳ್ರಿ ಅಂತ ಹೇಳಿದ್ರು. ಸಾರ್ವಜನಿಕ ವಾಹನಗಳನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಖಾಸಗಿ ವಾಹನಗಳನ್ನ ನಿಲ್ಲಿಸ್ರಿ ಸ್ವಲ್ಪ ದಿನ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ, ಅವರು ನಮ್ಮ ದೇಶಕ್ಕೆ ತೊಂದರೆ ಆಗಬಾರ್ದು, ನಮ್ಮ ದೇಶ ಆರ್ಥಿಕವಾಗಿ ಕೆಳಗೆ ಹೋಗ್ಬಾರ್ದು, ನಮ್ಮ ದೇಶ ಮೇಲೆ ಬರ್ಬೇಕೆಂಬ ಉದ್ದೇಶದಿಂದ ಹೇಳಿದ್ರು. ಆದ್ರೆ ಇವತ್ತು ಅನೇಕ ಜನರು ಏನ್ ಮಾಡಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಮೋದಿಯವ್ರ ಕುರಿತಾಗಿ ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು ಕೆಲಸ ಆಗ್ತಾ ಇದೆ. ಅವ್ರು ಹೇಳಿದ್ರು ದುಂದೌತಣ ಮಾಡಬೇಡ್ರಿ, ಯಾವುದನ್ನೇ ನಿಮ್ಮ ಹಣವನ್ನ ದುಂದೌತಣ ಮಾಡಬೇಡ್ರಿ, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾಡಕ್ ಹೋಗ್ಬೇಡಿ, ದೇಶದ ಪರಿಸ್ಥಿತಿ ಸರಿ ಇಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ಬಂಗಾರ ಕೊಳ್ಳೋದ್ ಜನ ಬಿಟ್ಟಿಲ್ಲ. ಪೆಟ್ರೋಲ್ ಡೀಸೆಲ್ ಲಿಮಿಟ್ ಆಗಿ ಉಪಯೋಗಿಸ್ರಿ ಅಂತ ಹೇಳಿದ್ರು. ಅದನ್ನ ಅವರು ಸಹ ಕಾರ್ಯರೂಪಕ್ಕೆ ತಂದ್ರು. ಅವರು ಸಹ ವಾಹನಗಳನ್ನ ಕಡಿಮೆ ಮಾಡಿದ್ರೆ, ಅನೇಕ ಸಚಿವರು ವಾಹನಗಳನ್ನ ಕಡಿಮೆ ಮಾಡಿದರೆ. ಆದ್ರೆ ಸಾರ್ವಜನಿಕರಾಗಿರ್ತಕ್ಕಂಥ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದ್ರ ಯಾವ ಕೇರು ನಮ್ಗಿಲ್ಲ. ಹೀಗೆ ದುಂದೌತಣ ಮಾಡ್ತಾ ಇದ್ದೇವೆ. ಇವತ್ತು ಪೆಟ್ರೋಲ್ ಡೀಸೆಲ್ಗಳನ್ನ ನಾವು ದುಂದೌತಣ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ದೇಶವನ್ನ ಇನ್ನು ಕೆಳಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತು ದೇಶವನ್ನ ಪ್ರೀತಿಸ್ತಕ್ಕಂಥ ನಾವು ದುಂದೌತಣ ಮಾಡಬಾರದು. ಅಗತ್ಯಕ್ಕಿಂತ ಹೆಚ್ಚಿಗೆ ಯಾವುದನ್ನು ಸಹ ನಾವು ಖರ್ಚು ಮಾಡಬಾರದು. ಆ ಖರ್ಚು ಮಾಡೋದ್ರಿಂದ ಏನಾಗ್ತದೆ ಎಂಬ ನೋಡುವಾಗ ನಮ್ಮ ದೇಶವೂ ಸಹ ಆರ್ಥಿಕತೆಯಲ್ಲಿ ಬಿದ್ದೋಗ್ತದೆ. ಆರ್ಥಿಕವಾಗಿ ಮಾತ್ರವಲ್ಲ, ದುಂದೌತಣ ಮಾಡೋರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಹೇಳಿರ್ತಕ್ಕಂಥ ಈ 14 ಸಂಗತಿಗಳನ್ನು ನಡೆಸ್ತಕ್ಕಂಥವ್ರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದಾಗ್ಯೂ ಸಹ ನಾವು ಯಾಕೆ ಇವತ್ತು ಈ ಸಂದೇಶನ ಕೊಡ್ತಾ ಇದೆ ಎಂಬ ನೋಡುವಾಗ ಮತ್ತೊಂದು ಸಾರಿ ಎಚ್ಚರಿಕೆ ಗಂಟೆ. ಈ ಸಂದೇಶನ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೆ ಎಚ್ಚರಿಕೆ ಗಂಟೆ. ಇವೆಲ್ಲವನ್ನು ನಾವೆಲ್ಲಿ ನೋಡ್ತೇವೆ ಅಂದ್ರೆ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೇವೆ. ಇಂಥ ಕಾರ್ಯಗಳನ್ನ ಮಾಡುವಂಥವ್ರು, ಈ 14 ಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಅವ್ರು ದೇವ್ರ ರಾಜ್ಯವನ್ನ ಸೇರೋದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಇವುಗಳಲ್ಲಿ ಯಾವುದನ್ನ ನೀನ್ ಮಾಡ್ತಾ ಇದೀಯಾ, ಅದರಿಂದ ನೀನು ಹೇಗೆ ಹೊರ ಬರೋದು ಅನ್ನೋದನ್ನ ಯೋಚಿಸಿ ದೇವರ ಸಹಾಯ ಕೇಳಿ ಅವುಗಳಿಂದ ಹೊರಬಂದು ಹೊಸ ಜೀವಿತವನ್ನು ಜೀವಿಸುವುದರ ಮೂಲಕವಾಗಿ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಸಂದೇಶವನ್ನು ಆಲಿಸುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಈ 14 ಸಂಗತಿಗಳನ್ನು ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಕರ್ತನೇ. ಅದರಿಂದ ಇವತ್ತು ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ತಕ್ಕಂಥ ಸಮಯ, ತಮ್ಮ ಜೀವಿತನ ಸರಿಪಡಿಸಿಕೊಳ್ತಕ್ಕಂಥ ಸಮಯ, ಕೃಪಾ ಸಮಯ ಇದಾಗಿದೆ ಸ್ವಾಮಿ. ಅಪ್ಪ, ನೀವು ಕೊಟ್ಟಂತ ಈ ಕೃಪೆಯನ್ನು ಉಪಯೋಗಿಸಿಕೊಂಡು ನಮ್ಮ ಜೀವಿತಗಳನ್ನು ಸರಿ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಾವೆಲ್ಲರೂ ಜೀವಿಸುವಂತೆ ನಿತ್ಯ ಜೀವ ಹೊಂದಕ್ಕೆ ಕೃಪೆ ಮಾಡು. ನೀವು ನೇಮಿಸಿರುವಂತ ಓಟವನ್ನ ಕ್ರಮವಾಗಿ ಶಿಸ್ತಿನಿಂದ ಓಡುವಂತೆ, ಆ ನಿತ್ಯವಾದ ಜೀವವನ್ನ ಪಡೆದುಕೊಳ್ಳುವಂತೆ, ನಿನ್ನ ರಾಜ್ಯವನ್ನು ಸೇರ್ಲಿಕ್ಕಾಗುವಂತೆ ಕೃಪೆ ಮಾಡು. ಈ ಸಂದೇಶ ಆಲಿಸುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರ್ಯಾರು ಯಾವ ಪಾಪದಲ್ಲಿದ್ದಾರೆ ಸ್ವಾಮಿ, ಆ ಪಾಪಗಳಿಂದ ಇವರು ಬಿಡುಗಡೆ ಮಾಡು ಸ್ವಾಮಿ. ಇವ್ರನ್ನ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಹೊಸ ಜೀವಿತವನ್ನು ಒದಗಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಇಲ್ಲಿ ಬರುವಂತ ಸಂದೇಶಗಳು ನಿಮಗೆ ಆಶೀರ್ವಾದವನ್ನು ತರುವಂತದ್ದಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸೇವೆಗೆ ಬೆಂಬಲಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮನ್ನು ವಿನಂತಿಸಿಕೊಳ್ತೇನೆ.